ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಮ್ಮ ಬ್ರಾಹ್ಮಿನ್ ಮಹಿಳಾ ಗ್ರೂಪ್ನ ಮೆಂಬರ್ಸ್ಗೋಸ್ಕರ ಪ್ರಮೋಷನಲ್ ವೀಡಿಯೋಸ್ ಮಾಡಿಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಿಶ್ಚಲಾರಾವ್ ಅವರ ರಾವ್ಸ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟ್ಸ್ ಮೇಲೆ ನಾನು ಪ್ರಮೋಷನಲ್ ವಿಡಿಯೋ ಮಾಡಿಕೊಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅವ್ರದ್ದು ಏನಿದೆ, ಒಂದು ಕೊರಿಯರ್ ಬಂದಿತ್ತಲ್ಲ ಬಾಕ್ಸು, ಅದರಿಂದ ಈ ಥರ ಒಂದು ಹೇರ್ ಆಯಿಲು ಮತ್ತು ಈ ಥರ ಒಂದು ಫೇಸ್ ಆಯಿಲ್ನ ನಾನು ತೋರಿಸಿದ್ದೆ, ಓಪನ್ ಮಾಡೋದನ್ನು, ಅದ್ರ ಬಗ್ಗೆ ಹೇಳಿದ್ದೆ. ಈಗ ಇವೆರಡನ್ನು ಯೂಸ್ ಮಾಡಿರೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಶ್ಚಲಾರಾವ್ ಅವರು ಬೆಂಗಳೂರಿನವರು. ಇವಾಗ ಅವರು ಚಿಕ್ಕಮಂಗ್ಳೂರಿನ ಕೊಪ್ಪ ತಾಲೂಕಲ್ಲಿ ಇದ್ದಾರೆ. ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟು ಕೊಪ್ಪ ತಾಲೂಕಲ್ಲಿ ಇದ್ದಾರೆ. ರಾವ್ಸ್ ಆರ್ಗ್ಯಾನಿಕ್ ಅಂತ ಅವ್ರದ್ದೇ ಒಂದು ಆರ್ಗ್ಯಾನಿಕ್ ಹೇರ್ ಕೇರ್ ಆಯಿಲ್ ಮತ್ತು ಸ್ಕಿನ್ ಕೇರ್ ಆಯಿಲ್ನ ಒಂದು ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅವರು ಇದು ಕೋರ್ಸ್ ಮಾಡ್ಕೊಂಡಿದ್ದಾರೆ ಹಾಗೂ ಅವರ ಒಂದು ಕಸಿನ್ ಆಗಿರುವಂಥ ಆಯುರ್ವೇದಿಕ್ ಡಾಕ್ಟರ್ ಒಬ್ಬರ ಸಲಹೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇವ್ರದ್ರಲ್ಲಿ ವರ್ಣ್ಯ ಅಂತಿದೆ. ವರ್ಣ್ಯ ಅನ್ನೋದು ಫೇಸ್ ಆಯಿಲ್. ಇದು ಪಿಗ್ಮೆಂಟೇಷನ್ ಕಡಿಮೆ ಮಾಡಿ ನಿಮ್ಮ ಏನು ಮುಖದ ಒಂದು ಚರ್ಮವನ್ನು ತುಂಬ ಗ್ಲೋ ಆಗೋಂಗೆ ನೋಡ್ಕೊಳ್ಳುತ್ತೆ. ಸ್ಕಿನ್ನ ಫ್ರೆಶ್ ಅಪ್ ಮಾಡುತ್ತೆ, ಅಂದರೆ ಹಳೆ ಸ್ಕಿನ್ ಹೋಗಿ ಹೊಸ ಸ್ಕಿನ್ ಬರೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ವಾಸ್ಥ್ಯ ಅಂತ ಇದು ಹೇರ್ ಆಯಿಲ್ಲು. ಇದು ಸುಮಾರು ಕೆಲಸ ಮಾಡುತ್ತೆ. ನಿಮ್ಮ ತಲೆಯಲ್ಲಿರೋ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಹೇರ್ ಫಾಲು ಮತ್ತು ವೈಟ್ ಹೇರ್ಸ್ನ ಕಡಿಮೆ ಮಾಡುತ್ತೆ, ಸ್ಕಾಲ್ಪ್ನ ಚೆನ್ನಾಗಿಟ್ಟು ಡ್ರೈ ಹೇರ್ಸ್ನ ಕಂಟ್ರೋಲ್ ಮಾಡುತ್ತೆ. ಹಾಗೂ ಇನ್ನೊಂದು ಯಾವುದು ಬರ್ತಾ ಇದೆ ಅವ್ರದ್ದು ಪ್ರಾಡಕ್ಟ್ ಅಂತಂದರೆ, ಇನ್ನೊಂದು ಪ್ರಾಡಕ್ಟ್ ಇದೆ ಫೇಸ್ಗೆ ಹಚ್ಕೊಳ್ಳೋ ಅಂಥದ್ದೇ. ಅದು ಸಹಿತ ತುಂಬ ಚೆನ್ನಾಗಿದೆ, ಬಟ್ ಅದನ್ನು ನನಗೆ ಕಳಿಸಿಲ್ಲ, ಬಟ್ ಅದು ಸಹಿತ ಚೆನ್ನಾಗಿದೆ. ಇವಾಗ ನೋಡಿ, ಇದನ್ನು ಏನು ನೀವು ಪ್ರಾಕ್ಟಿಕಲಾಗಿ ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ರೆ, ನನ್ನ ಹಳೆ ವೀಡಿಯೋಸ್ ನೀವು ನೋಡಿರ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕ್ಯಾನ್ಸರ್ ಸರ್ವೈವರು. ಕೀಮೋ ಹಾಕ್ತಿದ್ದಾಗ ಕೂದಲೆಲ್ಲ ಉದುರೋಗಿತ್ತು, ಬಾಲ್ಡೆಡ್ ಆಗಿತ್ತು. ನಾನು ಟೋಫನ್ ಹಾಕ್ಕೊಂಡು ವಿಗ್ ಹಾಕ್ಕೊಂಡು ಮಾಡ್ತಾಯಿದ್ದೆ ವೀಡಿಯೋಸು. ಆಮೇಲೂ ವಿಗ್ ಇಲ್ದಲೇ ಮಾಡುವಾಗ ನಿಮಗೆಲ್ಲ ನನ್ನ ಹೇರ್ಸ್ ಎಷ್ಟಿತ್ತು ಅನ್ನೋದು ಗೊತ್ತಾಗಿದೆ. ಇವಾಗ ನೋಡಿ ಹೇಗೆ ಬೆಳೆದಿದೆ. ನನ್ನ ಹಳೆ ವೀಡಿಯೋಸ್ ಯೂಟ್ಯೂಬಲ್ಲೇ ನೋಡಿದ್ರೆ ಹೇಗೆ ಬೆಳೆದಿದೆ ಮತ್ತು ಎಷ್ಟು ತಿಕ್ಕಾಗಿ ಬೆಳೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ನಾನೇನು ಮಾಡ್ತೀನಿ, ಈ ಹೇರ್ ಆಯಿಲ್ನ ನಾನು ದಿನ ಏನು ಹಚ್ಚಲ್ಲ. ನಾನು ಯೂಸ್ ಮಾಡೋದು ಹೇಗೆ ಅಂದರೆ, ತಲೆ ಸ್ನಾನ ಮಾಡ್ಕೊಳ್ಳೋ ದಿನ ಚೆನ್ನಾಗಿ ಇದನ್ನು ತೊಗೊಂಡು ನನ್ನ ಸ್ಕಾಲ್ಪ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಒಂದು 6 to 8 hours ಬಿಟ್ಕೊಂಡು ಹೇರ್ ವಾಶು ಮಾಮೂಲಿ ಸೀಗೆಕಾಯಿ ಪುಡಿನಲ್ಲಿ ಮಾಡ್ಕೋತೀನಿ. ಡೈಲಿ ಹಚ್ಚಿದ್ರೂ ಹಚ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇದು ಏನು ಅಂತಂದರೆ, ತುಂಬ ಆರೋಮ್ಯಾಟಿಕ್ ಪೌಡರ್ ನೋಡಿ, ಒಳ್ಳೆ ಫ್ರೆಗ್ರೆನ್ಸ್, ಒಳ್ಳೆ ಸುಮಧುರವಾದಂತಹ ವಾಸನೆ ಇರುತ್ತೆ. ಸೊ ನಿಮಗೆ ತಲೆಯೆಲ್ಲ ಒಂಥರ ಚೆನ್ನಾಗಿ ಸ್ಮೆಲ್ಲಿ, ತುಂಬ ಆರೋಮ್ಯಾಟಿಕ್, ತುಂಬ ಒಳ್ಳೆ ಸೆಂಟ್ ಹಾಕ್ಕೊಂಡಂಗೆ ಇರೋದ್ರಿಂದ ನಿಮ್ಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಡೇ ಎಲ್ಲ ನಿಮಗೆ ತಲೆಗೆ ಹಚ್ಕೊಂಡು ದಿನ ಎಲ್ಲ ಮೈಂಡು ಫ್ರೆಶ್ ಆಗಿರುತ್ತೆ. ಯಾವಾಗಲೂ ತುಂಬ ಪ್ಲೆಸೆಂಟ್ ಓಡರ್ನ ತೊಗೊಂಡಾಗ ಮನುಷ್ಯನ ಮನಸ್ಸು ಸಹಿತ ಅಷ್ಟೇ ಪ್ಲೆಸೆಂಟ್ ಆಗಿರುತ್ತೆ ಅನ್ನೋದು ಅಂದ್ಕೊಂಡಿರ್ಬೋದು, ಅದು ಗೊತ್ತಿರೋದೆ. ಆಮೇಲೆ ಇದು ಮುಖಕ್ಕೆ ಹಚ್ಚಿಕೊಳ್ಳುವಂಥ ಕುಂಕುಮಡಿ, ಕುಂಕುಮಡಿ ತೈಲ ಅಂತ ಕಾಣುತ್ತೆ. ಬಾಡಿ ನೀಡ್ಸ್, ಓಕೆ. ಇದು ಮುಖಕ್ಕೆ ಹಚ್ಕೊಳ್ಳೋ ಅಂಥದ್ದು. ನಾನು ಇದನ್ನು 1-2 ಡ್ರಾಪ್ ಡೈಲಿ ಮುಖಕ್ಕೆ ಹಚ್ಕೋತೇನೆ. ನೀವು ನೋಡಿರ್ಬೋದು ನನ್ನ ಮುಖ ಈಗ ಹೇಗೆ ಗ್ಲೋ ಆಗ್ತಾ ಇದೆ ಅಂತ. ನಾನು ಯಾವಾಗಲೂ ಕ್ಯಾಮ್ರಾ ಮುಂದೆ ಬಂದರೆ ಮಿನಿಮಮ್ ಮೇಕಪ್ಪಲ್ಲಿ ಬರ್ತೀನಿ. ಹೆವಿ ಮೇಕಪ್ಪು ಸ್ಟುಡಿಯೋದಲ್ಲಿ ಇದ್ದಾಗ ಮಾತ್ರ. ಏನಕ್ಕೆ ಅಂದರೆ ಅಲ್ಲಿ ನಮ್ಮ ಮುಂದೆ ಲೈಟ್ ಇರುತ್ತೆ, ತುಂಬ ಲೈಟ್ಗಳಿರುತ್ತೆ, ಹಿಂದೆ ಮುಂದೆ ಸೈಡಿಂದೆಲ್ಲ. ನಾವು ಅಲ್ಲಿ ಬೆವರಬಾರ್ದು. ಮೇಕಪ್ಪು ಯಾವ್ಯಾವುದೋ ಮಾಡಿಕೊಂಡ್ರೆ ನಮ್ಮ ಮುಖ ಹೇಗೆಗೋ ಕಾಣುತ್ತೆ ಅಲ್ಲಿ ಇಮೇಜಸ್. ಆಮೇಲೆ ಪ್ರೋಗ್ರಾಮ್ನ ನಾವು ಎಡಿಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ಸ್ಟುಡಿಯೋದಲ್ಲಿ ಏನು ಬೇಕೋ ಅದೇ ರೀತಿ ಹೆವಿ ಮೇಕಪ್ಪು ಮಾಡ್ಕೊಂಡಿರ್ತೇವೆ. ಅದನ್ನು ಸಿಂಪಲ್ ಮೇಕಪ್ಪೇ ಯೂಸ್ ಮಾಡ್ತಿದ್ದೆ. ಇವಾಗ ನಾನು ತುಂಬ ಲೈಟಾಗಿ ಮೇಕಪ್ ಮಾಡಿದ್ದೀನಿ. ಲೈಟಾಗಿ ಅಂದರೆ ಕ್ಯಾಮ್ರಾ ಮುಂದೆ ಬರಬೇಕು ಅಂತಷ್ಟೇ, ಏನೂ ಹೆವಿ ಆಗಿರೋಂಥ, ಈವನ್ ಏನು ಬೇಸ್ಗೆ ಹಾಕ್ತೀವಲ್ಲ ಲೋಷನ್ನು, ಅದು ಸಹಿತ ಹಾಕಿಲ್ಲ ನಾವು. ಆದರೂ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಆದರೂ ನಿಮಗೆ ಕಾಣಿಸ್ತಾ ಇದೆ ನನ್ನ ಮುಖ ಗ್ಲೋ ಆಗ್ತಾ ಇರೋದು ಅಂತ. ಇದರಲ್ಲಿ ನೋಡಿದ್ರೆ, ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಅವಾಗಿನ ಮುಖಕ್ಕೂ ಇವಾಗಿನ ಮುಖದ ಸ್ಕಿನ್ಗೂ ಗ್ಲೋ ಅಥವಾ ಏನು ಕಾಂತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅವರು ನಮಗೆ ಇವೆರಡು ಪ್ರಾಡಕ್ಟನ್ನು ಕಳಿಸಿದ್ರು. ಇವೆರಡು ಪ್ರಾಡಕ್ಟು ನಾನು ಯೂಸ್ ಮಾಡಿ ನಿಮಗೆ ವೀಡಿಯೋಸ್ನ ಹೇಳ್ತಾ ಇದ್ದೇನೆ ಮತ್ತು ನನ್ನ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೇನೆ.
ಇಷ್ಟೇ ಅಲ್ಲದೆ ಇವರು ಆನ್ಲೈನ್ ಕ್ಲಾಸಿಕಲ್ ಮ್ಯೂಸಿಕ್ ಕ್ಲಾಸಸ್ನ ಮಾಡ್ತಾರೆ. ಇಲ್ಲೂ ಒಂದೆರಡು ಕಡೆ ಕಚೇರಿ ಕೊಟ್ಟಿದ್ರು, ಏನು ಬೆಂಗಳೂರಿನಲ್ಲೂ. ಭಕ್ತಿಗೀತೆ, ಭಾವಗೀತೆ, ದೇವರನಾಮ, ಶ್ಲೋಕಗಳು, ದೇಶಭಕ್ತಿ ಗೀತೆ ಇದನ್ನೆಲ್ಲ ಅವರು ಹೇಳ್ಕೊಡ್ತಾರೆ. ಸೊ ಇವ್ರಿಗೆ ಅದು ಕ್ಲಾಸ್ಗಳಿಗೂ ಸಹಿತ ನೀವು ಹೋಗ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆ ಕ್ಲಾಸ್ಗಳನ್ನು ಸಹಿತ ನೀವು ತೆಗೆದುಕೊಳ್ಳುವಂಥ ಒಂದು ಆಪರ್ಚುನಿಟಿ ಇದೆ. ನೀವು ಯಾರು ಬೇಕಾದ್ರೂ ಅದನ್ನ ತೊಗೊಳ್ಳಿ. ಜೊತೆಗೆ ಪ್ರತಿಯೊಂದು ಪರ್ಚೇಸ್ಗೂ ಇವರು ಏನಾದರೂ ಒಂದು ಗಿಫ್ಟ್ ಐಟಮ್ಸ್ನ ಕಳಿಸ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ನಮಗೊಂದು ಹೈಬಿಸ್ಕಸ್ ಪೌಡರ್, ದಾಸವಾಳದ ಪುಡಿ ಕಳಿಸಿದ್ರು. ಅದು ನನಗೆ ಹೇರ್ ಪ್ಯಾಕಿಗೆ ಯೂಸ್ ಆಗುತ್ತೆ. ಹೇರ್ ಪ್ಯಾಕ್ ಮಾಡ್ಕೊಳ್ಳುವಾಗ ಅದನ್ನು ಯೂಸ್ ಮಾಡ್ಕೋತೀನಿ ನಾನು. ಈ ರೀತಿ ನಿಮ್ಗೆ ಯಾರಿಗಾದರೂ ಏನೇ ರೀತಿಯ ಒಂದು ಈ 3 ಪ್ರಾಡಕ್ಟ್ಗಳಲ್ಲಿ ಯಾವುದೇ ಬೇಕಾದರೂ ನೀವು ನಿಶ್ಚಲಾರಾವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಅವರ ಏನು ಪೋಸ್ಟರ್ಗಳನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಅದನ್ನು ನೋಡಿಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕೋ ಅದು ತೊಗೊಳ್ಳಿ. ಕರೆಕ್ಟಾಗಿ ಟೆಸ್ಟ್ ಮಾಡಿ ನೀವು ಅದನ್ನು ಯೂಸ್ ಮಾಡಿಬಿಟ್ಟು ಫೀಡ್ಬ್ಯಾಕನ್ನು ಅವ್ರಿಗೆ ಕೊಟ್ಟು ನಿಮ್ಗೇನಾದರೂ ಚೇಂಜಸ್ ಬೇಕಾದ್ರೆ ಅವ್ರ ಕೈಲೇ ಮಾಡಿಕೊಡ್ತಾರ ಅಂತ ಕೇಳಿಬಿಟ್ಟು. ಆಲ್ ದಿ ಬೆಸ್ಟ್ ನಿಶ್ಚಲಾರಾವ್. ಮತ್ತು ಎಲ್ಲರಿಗೂ ಆಲ್ ದಿ ಬೆಸ್ಟ್. ನನ್ನ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಒಂದು ವೀಕ್ಷಕರಿಗೂ ರಾಧಿಕಾ ಋಷಿಕೇಶ್ ಮಾಡುವಂತಹ ಧನ್ಯವಾದಗಳು. ನಮಸ್ಕಾರ.